ಏನಕ್ಕ ಇಷ್ಟೊಂದು ಅವಸರವಾಗಿ ಹೊಂಟಿ ಕಾಯಿಪಲ್ಲೆ ಹಚ್ಚಕ್ಕೆ ಹೋಗ್ಬೇಕಾ ಲಘು ಹೊಂಟೀನಿ ಅದಕ್ಕೆ. ಹೌದನ ನಾನು ಬರ್ತೀನಿ ನಡಿ ಈಗ. ನಡಿ ನಡಿ ನಿಂಗೆ ಹೋಗ್ಕೊಂಡು ಬರ್ತಾ ಅಂತ ಇವತ್ತೆ ಕಾಯಿಪಲ್ಲೆ ಹಚ್ಚಕ್ಕೆ ನಡಿ. ಕಾಯಿಪಲ್ಲೆ ಹೊಲ್ದಾಗ ಒಂದಿ ಸಾಕ್ಯಾರ, ಇನ್ನು ಸ್ವಲ್ಪ ತರಬೇಕು. ನಮ್ಮ ಹತ್ತಿರ ಏಟ್ ತಗೊಂಡ್ ಬರ್ತಾಳೆ ಏನು. ಹೌದು ನಾನು ಸ್ವಲ್ಪ ತರ್ತೀನಿ. ಬಾರುವ ಬಾ. ಏನ ನಿಂಗೆ ಹೋಗಕ್ಕೆ ಎಷ್ಟು ಲಘು ಬಂದಿದ್ದೀವಿ ಇವತ್ತು. ನಿಂದ ತಡ ಆತನ್ ನೋಡು. ಇರ್ಬೋದವ. ಸರಿ ಕುಂದಿರ್ತೀನಿ ಅತ್ತಾಗ. ನನ್ನ ಮಗ ಎಲ್ಲ ಹಚ್ಚಿಗೆನ ಕುಂದಿರ್ಬೇಕೀಗ. ಬಾ ಬಾ ಕುಂದ್ರ ಬಾ. ಏನು ಹೆಂಗೆ ಅಪ್ಪಾರ ಚಲೋ ಹೊಂಟೈತೆ ಇವ. ಇನ್ನೂ ಒಂದು ಗಿರಾಕಿನೂ ಇಲ್ಲ ಯಾಕನೇ. ಯಾಕೆ ಕಾರ್ತಿಕ್ ಐತಿ ಮಂದಿ ಬರ್ಬೇಕು ತಗೊಳಕ್ಕೆ. ಅಯ್ಯ ನಿಂಗ ಕಾರ್ತಿಕ್ ಐತೆ. ಈಗ ಗುಡಿಯಾಗ ದೀಪ ಹಚ್ತಾರ, ದೀಪ ಹಚ್ಚಿ ಅಲ್ಲೇ ಪ್ರಸಾದ ಮಾಡಿರ್ತಾರ, ತಿನ್ಕೊಂಡು ಹೋಗ್ಬಿಡ್ತಾರ. ಈಗ ಯಾರು ಬರ್ತಾರೆ ಹೇಳಿ ಕಾಯಿಪಲ್ಲೆ ತಗೊಳಕ್ಕೆ. ಯಾರು ಬರೋಲ್ರವ. ಅದಕ್ಕೆ ನನ್ನ ಗಂಡಿಗೆ ಹೇಳ್ದೇನ, ಅದು ಏನೋ ಇದಕ್ಕೆ ಹಾಕ್ತಾರಲ್ಲ ಅದಕ್ಕೆ ಹಾಕಂತೇಳಿ. ಪ್ರತಿ ಸಲ ಆಗ್ತಿದೆ, ಈ ಸಲ ನೋಡಿ ಹಾಕ್ಲೇ ಇಲ್ಲ. ಅವು ಅಲ್ಲಿ ಏನು ಬಿಡವ, ಅಲ್ಲಿ ಏನು ಚೌಕಾಶಿ ಮಾಡೇ ತಗೋತಾವ. ಸರ್ ನಮಸ್ಕಾರ ವೀಕ್ಷಕರೇ. ನನ್ನ ವಿಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ. ಹಿಂಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬು ಮಾಡಿ, ಲೈಕ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಕೂಡ ಮಾಡಿ. ಗೀತೆ ರಾತ್ರಿ ಬರಕತ್ತಲ್ಲ ಇವ ಕ್ಯೂಡಿ. ಹೌದು ಹೋಯ್ತಕ್ಕ ಇವತ್ತು. ಅಲ್ಲ ಮನ್ಯಾಗ ನಮ್ಮ ಅವ್ವಂದು ಒಂದ ತಡ್ಕೊಳಕ್ಕಾಗಲ್ಲ, ಈಕಬೇಕೀಗ. ಸುಮ್ಮನೆ ಏನು ಮಾಡ್ತಾಳೆ ನೋಡು. ಏನ್ರ ವಾ ವ್ಯಾಪಾರ ಹೆಂಗ್ ನಡೆದೈತಿ. ನಡ್ದೈತಿ ಹಂಗ. ಚೆನ್ನಾಗಿ ನಡೆಯತೈತಿ. ಮತ್ತೆ ನೀ ಬಂದಿಲ್ಲ ಗೀತನ್ ಕಳ್ಸಕ್ಕಿಲ್ಲ. ಏನೇ ಕೆಲಸ ಇಲ್ಲ. ಯಾಕೆ ನನಗೂ ಕೆಲಸ ಐತಿ ಇವ್ವ, ಭಾಳ ಕೆಲಸ ಮಾಡ್ತೀನಿ ನಾನಂತರೂ ಮನ್ಯಾಗೀಗ. ನನ್ನ ಸಸಿ ಅಡುಗೆ ಮಾಡ್ಕೊಡಂಗಿಲ್ಲ ನನಗೆ. ಪಾಪ ಗೀತೆ ಎಲ್ಲ ಕೆಲಸ ಮಾಡ್ತೈತಿ, ಮಾಡಂಗಿಲ್ಲ ಅಂತ ನೋಡು ಓದಕ್ಕಿ ಕ್ಯೂಡಿ. ಅಲ್ಲ ಕಾಯಿ ಕಿವಿ ಕೇಳ್ತಿತ್ತಲ್ಲ ಕಿವಿ. ಈ ಒಂದು ಕೇಳ್ತೈತ್ಲಿ ಸಾವಕಾಶ ಮಾತಾಡಿದ್ರು. ಅವಾಗ ಕೇಳದ ರೀತಿ ಮಾತಾಡಕಿ. ಮತ್ತೆ ಏನು ಕೊಡ್ಲಿ. ಕೊಡ್ಲಿನಾ ಎದಕ್ಕೆ ಕೊಡ್ಲಿ ಬೇಕು. ಕೊಡ್ಲೇನು ಬೇಡವಾ ನಂಗೆ. ನಾನೇನು ಕಟ್ಟಿಗೆ ಕಡಕ್ಕೆ ಹೋಗಲ್ಲ. ನಾನು ಐಕಿ ಕೈಪಲ್ಲೆ ತೊಗೊಂಡ್ ಬಾ ಅಂತ ಹೇಳಿದ್ದೆ, ತಂದಿಟ್ಟೆ ಇಲ್ಲ ನೋಡು ಒಟ್ಟ. ಅದಕ್ಕೆ ಉಪ್ಪಿಟ್ಟು ಮಾಡಿದ್ದೆ, ಮಧ್ಯಾಹ್ನ ಮಾಡ್ಕೊಂಡ್ರೆ ಆಯ್ತಂತೆ ಬಂದಿ ನೋಡು. ಅಲ್ಲ 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 ಗೀತಿ ಅಡುಗೆ ಮಾಡಿಟ್ಟು ಬರ್ತೈತಿ. ಈಗ ನೋಡಿದ್ರೆ ಅಡುಗೆನೂ ಮಾಡಿಲ್ಲ ಅಂತ ನೋಡಿ. ಹಿಂಗಕ್ಕ ನಾನಿಂದ ಅಕ್ಕಿ ಮಾಡ್ತೀನಿ. ಏನು ಬೇಕು. ಅಯ್ಯ 1 kg ಈರುಳ್ಳಿ ಕೊಡು. ಮತ್ತೆ ಎಷ್ಟು ಮಾಡಿ ಈರುಳ್ಳಿಗೆ. ನಾನಾ 95 ರೂಪಾಯಿ ಮಾಡಿ ನೋಡು. ಏನು 9 ರೂಪಾಯಿನಾ. ಯವ್ವ ಹೇಳಿ ಈಕಿಗೆ 95. ಏಯ್ ನೀ ಏನು ಹೇಳ್ತಿ. ಅಕ್ಕಿ ಏನಂತ 9 ರೂಪಾಯಿ ಕೆಜಿ ಅಂತ ಅಕ್ಕಿ. ನೀ ನೋಡಿದ್ರೆ 90 ರೂಪಾಯಿ 95 ಏನೋ ಅನ್ನಕತ್ತಿ. 9 ರೂಪಾಯಿ ಆದ್ರೆ 5 kg ಕೊಡು. ಒಂದಿಷ್ಟು ಕೊಡು. 2 kg ಹೆಂಗೆ ಕೊಡ್ತಿ. 9 ರೂಪಾಯಿ ಅಲ್ಲ 95. 95. ನಾನು ಅದನ್ನ ಹೇಳಿದ್ದು. 9 kg ಹಂಗೆ 5 kg ಕೊಡು ಅಂದೆ. 9 ರೂಪಾಯಿ ಹಂಗೆ. ಈಕಿನ ಮೇಲೆ ಇಡ್ಸಿಟ್ಟು ಬರಕತ್ತೈತಂದ್ರೆ ಹೋಗಿ ಈಕಿ ಕಿವಿನ ಜಜ್ಬೇಕು ಅನ್ಸತ್ತೆ. ಮೌನು ಅದಾಳ ಮನೆಗೆ ಎಕ್ಕಿ ಜೋಡಿ ಒದ್ರಕೊಂಡು ಸಾಕಾಗಿ ಇರ್ತೈತಿ. ಇಲ್ಲಿ ನೋಡಿದ್ರೆ ಈಕಿ ಬಂದು ಬೆಳಿಗ್ಗೆ ವ್ಯಾಪಾರ ಇಲ್ಲ ಅನ್ನೋದನ್ನ ಈಕೆ ಬೈತಾಳೆ ತಿನ್ನಕತ್ತ. ಹೇಳಿ ಈಕಿಗೆ 95. ಈಕಿಗೆ ಹೆಂಗವ ಹೇಳೋದು ಈಕಿಗೆ. ಹಿಂಗಕ್ಕ ನೀನು ವ್ಯಾಪಾರ ಇವತ್ತು ಮುಗ್ದಂಗಕ್ಕ. ನಾ ಶಾಂತಿ ಒಳ್ಳೆ ಬಂದು ಕುಂತಾಳೆ ವೈಕಿ. ಶಾಂತ 4 ತಿಂಗಳು ಬಂದು ಕುಟ್ಟು ವೈಕಿಗೆ. ಲಘು ಕಡೆ ಎಷ್ಟು ಮಾಡ್ತೀನಿ ನೀನು. ನಾನು ಒಗ್ಗರಣೆ ಹಾಕಬೇಕು ಹೋಗಿ 1 ಕಿಲೋ ಒಗ್ಗರಣೆ ಹಾಕ್ತಾ ಅಂತೀನಿ. 95. 5 kg 9 ರೂಪಾಯಿ ಹಾಕೊಡು. 9 ರೂಪಾಯಿ ಏನು ಸಿಗ್ಬೋದು ವೈಕಿಗೆ. ಈಕಿನ್ನ ಹಳೆ ಕಾಲದಾಗ ಯೋಚನೆ ಮಾಡಕತ್ತಾಳೆ. ನಾ ಹೇಳಿದ್ದು 95 ರೂಪಾಯಿ kg. ಕಿವಿಡವ 95 ರೂಪಾಯಿ kg ಅಂತ ಹೇಳಕತ್ತಾಳ. ನಮ್ಮ ಗುಂಡ ಮಗ ಏನು ಗೊತ್ತಾಗಲ್ಲ ನೋಡು. ಗುಂಡ್ಕಲ್ ಕುಂತಂಗುಂತಿಯಲ್ಲಿ ನೀರು ಏನು ಒಟ ಹಚ್ಚಿ ಈಕಿಗೆ ಹಾಕೊಡು ಅಂತೇಳಿ ಇತ್ತ ಬಾ ಇಲ್ಲಿ. 95 ರೂಪಾಯಿ kg ಮಾಡೀನಿ. ಈರುಳ್ಳಿ ರೇಟ್ ಜಾಸ್ತಿ ಆಗೈತಿ. 95. ಅಯ್ಯಯ್ಯ ಬ್ಯಾಡ ಬಿಡವಾ ನೀನು ಈರುಳ್ಳಿ. ಅಲ್ಲ ಅಷ್ಟೊಂದು ಚೀರ್ತಿಯಲ್ಲ. ನನ್ನ ಕಿವಿ ಮರಳೋಣಲ್ಲ. ನಂಗೆ ಕಿವಿ ಕೇಳುತ್ತೆ. ಇವ ಒಂದು ಕಿವಿಗೆ ಸ್ವಲ್ಪ ಕೇಳುತ್ತೆ, ಇನ್ನೊಂದು ಕಿವಿ ಜೋರಾಗಿ ಕೇಳುತ್ತೆ. ನಿಮ್ಗಿನ ವಯಸ್ಸಾದ್ರೆ ನಾನು 2 ಕಿವಿ ಕೇಳ್ತಾವು. ಅಲ್ಲ ರೇಟ್ ಭಾಳ ಆತ್ ಬಿಡವಾ. ಏನು ನನ್ನ ಸಸಿ ನೀನು ಹೊಲಕ್ಕೆ ಬರ್ತಾ ಎಲ್ಲ ಕೆಲಸ ಮಾಡೋಕ್ಕೆ. ಅಷ್ಟು ಮಾಡೋದಲ್ಲ, ಒಂದಿಟ್ಟು ಕಡಿಮೆ ಮಾಡಿಕೊಡಿ. ಏನಾಗಲ್ಲ. ಏನು ಕಡಿಮೆ ಗಿಡಿಮೆ ಏನಿಲ್ಲ ನೋಡು. ಕಡಿಮೆ ಮಾಡಿಕೊಡು. ಅದು ಅಲ್ಲ ನಿನ್ನ ಕಡೆ ಈರುಳ್ಳಿ ನೋಡಲ್ಲ ಹೆಂಗದ. ಸೊಪ್ಪಿನಕಾಯಿ ಅದಾವು. ತಪ್ಪಲ ಎಲ್ಲ ಚಲೋ ಐತಿ. ತಪ್ಪಲ ಒಂದಿಷ್ಟು ತೊಗೊತೀನಿ. ಆಮೇಲೆ ಬದ್ನಿಕಾಯಿನೂ ತೊಗೊತೀನಿ. ಬದ್ನಿಕಾಯಿ ಹೆಂಗೆ ಮಾಡಿ ಹಂಗಂದಂಗೆ. ಎಷ್ಟು ಮಾಡಿ ಬದ್ನಿಕಾಯಿಗೆ. 40. ಏನು 15 ರೂಪಾಯಿನಾ. ಅಲ್ಲ ಬದ್ನಿಕಾಯಿ ಇಷ್ಟು ಸಸ್ತಾ ಇಟ್ಟು ಈರುಳ್ಳಿ ಅಷ್ಟು ದೊಡ್ಡದಿಟ್ಟಿಯಲ್ಲ. ಯಾರು ತಗೊಂಡಕ್ಕ ನಿನ್ನ ಕಡೆ. ಅಜ್ಜಿ ಗುಂಡಜ್ಜಿ 15 ಅಲ್ಲ 40 ಮಾಡೀನಿ. ಅಲ್ಲೇ ಇವ ನಿಮ್ಮ ಮನೆಗೆ ಬಂದು ತಗೊಂಡೋದ್ರೆ 20 ರೂಪಾಯಿ ಮಾಡ್ತಿ. ಮತ್ತೆ ಈಗ ನೋಡಿ 50 ಅಂತ ಹೇಳಕತ್ತಿಯಲ್ಲ. ಹಿಂಗೆ ಇವ ಸುಮ್ಮನೆ ಮನೆಗೆ ಬಂದು ತಗೊಂಡು ಹೋಗೋದೇ ಚಲೋ ನಿನಗೆ. ಏನು ಇಷ್ಟು ಕಾಯಿಪಲ್ಲೆ ಏರಿಸಿ ಏನು ಗಳಿಸ್ಬೇಕಂತ ಮಾಡಿ ಇವ ನೀನು. ಅಲ್ಲ ಈಕಿ ನನಗ ಬೈತಾಳ. ಈಕಿ ಬೇಕಂದ್ರೆ ತಗೋಬೇಕು, ಇಲ್ಲ ಹೋಗ್ಬೇಕು. ಗುಂಡಜ್ಜಿ ಅದಕ್ಕೆ ಗೀತೆ ಹೇಳ್ತಿರ್ತಾ. ಮತ್ತೆ ಸಾಕಾಗೈತೆ ಆಕಿ ಜೋಡಿ ಒದ್ರಕೊಂಡು ಅಂತೆ. ನೀವು ಐಕಿನ ಜೋಡಿ ಯಾಕಲ್ಲ ಕೊಡಂಗಿಲ್ಲ ನನಗೆ. ನೀ ಮುಂದಕ್ಕೆ ಹೋಗು. ನಿಂಗೆ ಎಲ್ಲಿ ಕಡಿಮೆ ರೇಟ್ ಸಿಗುತ್ತೆ ಅಲ್ಲಿ ತಗೋ ಹೋಗು. ಏನನ್ನಾಗತ್ತೈತಿ ಒಟ ಕೊಡಂಗಿಲ್ಲ ಅಂದೆ. ಕೊಡಂಗಿಲ್ಲ ಏನಾದ್ರೂ ಕಿಮ್ಮತ್ತೆ ಇಲ್ಲಿ ಬಿಡವ. ನೀನು ಡಬ್ಬಿಟ್ಟಿದೆ ಅಂತಿಕೊಂಡು ನೀನು ತರಕಾರಿ ಭಾರತದಲ್ಲಿ ಹೋಗಿ ತೊಗೊಂತೀನಿ ತಗೋ. ಏನು ದೊಡ್ಡ ಸುಮ್ಮನೆ ನಾನು ಅಂಗಡಿ ಮುಂದ್ಕೊಂಡು ನಿಂತ್ಕೊಂಡು ಕೊಡಂಗ ನಾನು ಬೇಡ ಹೋಗ್ಬೇಕಲ್ಲ. ಏನು ಕೊಡ್ತೀಯಾ. ಏನಿಲ್ಲ ಕೊಡಂಗಿಲ್ಲ ಹೋಗಿ ಬಂದೆ. ನಿಮ್ಮ ಅಪ್ಪಂದೇನು ರೋಡು. ನಾ ಇಲ್ಲೇ ನಿಂದ್ರಾಕಿ. ಕೊಡಂಗಿಲ್ಲ. ಅಲ್ಲ ಆದ್ರೂ ನಿಂಗೆ ಹೋಗಿ ಎಷ್ಟು ಸೊಕ್ಕು ಬಂದಿರಬೇಕು. ನಮ್ಮನ್ನ ಇದನ್ನ ಮಾಡ್ಕೊಂಡು ನಮ್ಮದೇ ಆಳೆ ತಗೊಂಡು ಹರಿಸ್ಕೊಂಡು ತಗೊಂಡು ಬರ್ತಾಳೆ ಇವಳು. ಎಷ್ಟು ಸೀಮೆಗೆಲ್ಲದ ಅಂಗಡಿ ಇಟ್ಟ ನೋಡಕ್ಕೆ. ಭಾರಿ ಅದ ಬಿಡು. ಅದಕ್ಕೆ ನನ್ನ ಗೀತೆ ಹೇಳಿದೆ ಇವ್ರ ಮನೆಗೆ ಹೋಗಲ್ಲ ಇದ ಬುದ್ಧಿ ಕಲಿತೀನಿ ಅಂತ ಹೇಳಿ. ಅಟ್ಟರ ಸಕ್ಕಿಲ್ಲ ಮಾತಾಡ್ತಾಳಕ್ಕಿ. ಅಟ್ಟರ ಸೀಮಂತಿಗೆ ಬಂದೈತಿ ಈಕಿಗೆ. ರಗಡ್ ಜನ ಅಲ್ಲ ಸಂತ್ಯಾಗ ಹೋಗಿ ತೊಗೊಂಡ್ರೆ. ಏನು ಇವಳು ಒಬ್ಬಳದೇ ಅಂಗಡಿ.
ಸಾಯಂಕಾಲ ಆದ್ರೆ ಹಂಗ ಬೀದಾಗ ಹೋಗೋದು ಹೋಗ್ತಾರ, ಆಗ ಕಡಿಮೆ ರೇಟಿಗೆ ಕೊಟ್ಟು ಹೋಗ್ತಾರ. ಈಗ ನೋಡಿದ್ರೆ ಎಷ್ಟು ಡಿಮಾಂಡ್ ಮಾಡ್ತಾ ಐತಿ. ಮನೆ ಸಲ ನೋಡಿದಿಲ್ಲ ಸೊಪ್ಪು ಉಳ್ದೈತಂತೆ 5 ರೂಪಾಯಿ ಕೊಟ್ಟು ಹೋದ್ಲು. ಈಗ ನೋಡಿ ಎಷ್ಟು ಮಾಡ್ತಾ ಬಂದ್ಬಿಟ್ಲು. ಒಂದು ದುಬಾರಿ ರೇಟ್ ಕೊಟ್ಬಿಟ್ಟು ಈಗಿನ ಕಡೆ ಅನಿಸ್ಕೋಬೇಕು ಈ ಕಡೆ. ಆಗ ಬರ್ತೀನಿ ನೋಡ ಗೀತಾ ಕವಟ ವಟ ಅನ್ಕೊಂತ ಹೋದ್ ನೋಡಿ. ಯವ್ವ ಹೋಗ್ಲಿ ಬಿಡವ, ನಾನು ಮುಂದೆ ವ್ಯಾಪಾರ ನೋಡ್ತೀನಿ. ಆಕಿನಂತ ಯಾರು ವ್ಯಾಪಾರ ಮಾಡ್ತಾರೆ, ಒಂದು ರೇಟ್ ಹೇಳಿದ್ರೆ ಮತ್ತೊಂದು ರೇಟ್ ಆತ. ಬಾರ ಗಂಗಾ, ನೀ ಬಂದಿ, ನೀ ಮತ್ತೆ ಬರಲಿಲ್ಲಲ್ಲ. 2 kg ಬದ್ನಿಕಾಯಿ ಕೊಡು, ಸೊಂಟಿ ಕೊಡು, ಆಮೇಲೆ ಬೆಂಡೆಕಾಯಿ ಕೊಡು, ಮತ್ತೆ ಈರುಳ್ಳಿ ಎಷ್ಟು ಮಾಡಿ? 95 ಮಾಡೀನಿ. ಏನೋ ಅತ್ಯಾರ ಕಡಿಮೆ ಮಾಡಿಕೊಡು ಅಂತ ಯಾರು ನೋಡು. ಆಯ್ತು ತಗೋ, 75 ಮಾಡಿಕೊಡ್ತೀನಿ. 5 kg ಹಾಕಂಗ. ನಾನು ನೋಡಿದ್ರೆ 95 ಹೇಳಿದ್ರು, ಈಗಿನ ನೋಡಿದ್ರೆ 75 ಆಗ್ತಾನೆ. ನಾನು ಕೇಳಿಸ್ಕೊಳ್ಳೋದಕ್ಕೆ ಸರಿ ಕೇಳಿಸ್ಕೊಂಡಿದ್ದೆ. ಇನ್ನೇನು ಗಂಗಂಕಿ ಕೇಳಲ್ಲ ನೋಡಿ ನಿಂಗೆ ಏನೇನು ಮಾಡ್ತಾನೆ. ಮತ್ತೆ ಬದ್ನಿಕಾಯಿ ಮತ್ತೆ ಬೆಂಡೆಕಾಯಿ ಎಷ್ಟು ಮಾಡಿ? ಬದ್ನಿಕಾಯಿ 40 ಮಾಡಿನೋ. ಬದ್ನಿಕಾಯಿ ರೇಟ್ ಜಾಸ್ತಿ ಆಗೈತಿ. ಬೆಂಡೆಕಾಯಿ 70 ಮಾಡೀನಿ. ಇದನ್ನ ಸೌಂತಿಕಾಯಿ ಕಡಿಮೆ ಮಾಡಿ ನೋಡು, 20 ರೂಪಾಯಿ kg ಮಾಡೀನಿ. ಆಮೇಲೆ ಸೊಪ್ಪು ಎಲ್ಲ 10 ರೂಪಾಯಿ ಸೀಡು. ಶುಂಠಿಯನ್ನು ಆಯ್ತಿಲ್ಲ ಹಾಕಿಟ್ಟ ನೋಡಕ್ಕೆ ಕಡೆ ಕೇಳುವ. ಟಮಾಟಿ ಶುಂಠಿ ಅಕ್ಕ, ಟಮಾಟಿ ಶುಂಠಿ ಎಷ್ಟು ಮಾಡಿ? ಶುಂಠಿ 120 ರೂಪಾಯಿ kg ಮಾಡೀನಿ. ಆಮೇಲೆ ಟಮಾಟಿ ಬಂದ್ಬಿಟ್ಟು 60 ರೂಪಾಯಿ kg ಮಾಡಿ ನೋಡು. ಹೌದಾ, ಹಂಗಾದ್ರೆ ಶುಂಠಿ ಸ್ವಲ್ಪ ಕೊಡು, ಒಂದು 2 ಪೀಸ್ ಕೊಡು ಅಷ್ಟೇ. ಆಮೇಲೆ ಟಮಾಟಿ 2 kg ಕೊಡುವ. ಹೌದು, ಗುಂಡಜ್ಜಿ ಯಾಕೆ ಹಂಗೆ ಒಟ ಒಟ ಅನ್ಕೊಂತೋದ್ಲು? ಏನು ಕೇಳ್ತಿ ಬಿಡು ಹಾಕಿದ್ ಒಟ ಒಟ ಹಚ್ಬಿಟ್ಟಿರ್ಲಿ. ಯಾಕೆ ಗುಂಡಜ್ಜಿ ಹಂಗ ಓದ್ಲು? ಯವ್ವ ಆಕಿಗೆ ನಾವೊಂದು ಹೇಳೋದು ಆಕೆ ಒಂದು ಹೇಳೋದು ಆತ, ಅದಕ್ಕೆ ಓದ್ಲಿಕ್ಕೆ. ಅಯ್ಯ ಹೌದನ? ಮತ್ತೆ ಆಕೆ ಸಸಿ ಗೊತ್ತಿಲ್ಲ ಕೇಳಲ್ಲ ಅಂತ ಮತ್ತೆ ಕಳ್ಸ. ಯವ್ವ ಅವ್ರ ಸಸಿನ ಬೆರಿಕೆ ತಗೋಗಿ ತಿದಿಲ್ಲ ಬಾಯ್ಬಡಿಕಿ ಹಗ್ರ ಬಗ್ರ ಇಲ್ಲಕ್ಕಿ ಅವ್ರ ಅತ್ತಿ ಕೈಯಾಗ ಕೊಟ್ಟು ಕಳಿಸ್ತಾಳ. ಮತ್ತೆ ಏನ್ ಮಾಡ್ತಾ ಗೊತ್ತನ, ಅವ್ರ ಅತ್ತಿ ಕೈಯಾಗ ಸಸ್ತಾದಾಗ ತಗೊಂಡ್ ಬರ್ತಾಳ ಅನ್ನೋದು ಗೊತ್ತಿರ್ತೈತಿ. ಅದನ್ನ ಏನ್ ಮಾಡ್ದಾಳಕಿ ಸುಮ್ಮನೆ ಒಂದಿಷ್ಟು ರೊಕ್ಕ ಉಳಿತೈತಲ್ಲ ಮತ್ತೆ ಅದಕ್ಕೆ. ಇವ ಮನಿ ಅಂತಕ್ಕೂ ಬಂದಿರ್ತೈತಿವ ತಲೆ. ನಮ್ಮ ಅವ್ಗೂ ಕಿವಿ ಕೇಳಲ್ಲ, ಈಕೆಗೂ ಕೇಳಲ್ಲ. ಇಬ್ರು ತಲೆ ಗುಡಿಸ್ಕೊಂಡು ಕುಂತ ಬಿಟ್ಟಿರ್ತಾರ. ಆಕೆ ಮಾತಾಡೋದು ಈಕೆ ಗೊತ್ತಿರಲ್ಲ, ಈಕೆ ಮಾತಾಡೋದು ಆಕೆ ಗೊತ್ತಿರಲ್ಲ. ಇಬ್ರು ಅವ್ರವ್ರ ಏನೇನೋ ಮಾತಾಡ್ತಿರ್ತಾರೆ. ನನ್ನ ಮಗಳೆಲ್ಲ ಬಿಕ್ಕಿ ಬಿಕ್ಕಿ ನಗ್ತಿರ್ತಾರೆ. ಯಾವುದನ ಕೊಡಕ್ಕ ಹೋಯ್ತೀನಿ. ತಗೋರವ ಅಷ್ಟು ಹಾಕಿ ನೋಡಿ ಚೀಲ್ದಾಗ ತಗೊಂಡು. ಸರಿ ಅಕ್ಕ, ಅಂತೂ ಎಷ್ಟಾಯ್ತು? 460 ರೂಪಾಯಿ ಆಯ್ತು ನೋಡಿ. ಅಕ್ಕ ನಿಂದ ಎಷ್ಟು? 250 ಆಯ್ತು. ತಗೋಕ್ಕ, ಇದ್ರೆ 1000 ರೂಪಾಯಿ ಐತಿ. ಅಕ್ಕಿಗೆ ಅರ್ಧ ಕೊಟ್ಟು ನೀ ಅರ್ಧ. ನಾನು ತಗೋರವ, ನಿಂದು 250, ನಂದು 450, 600 ಎಷ್ಟು? 600, 250, 700 ರೂಪಾಯಿ ಆಯ್ತು. 300 ರೂಪಾಯಿ ತಗೋರವ ವಾಪಸ್. ಚಲೋ ಆಯ್ತು ಬಿಡಕ್ಕ, ಬರ್ತೀನಿ ನಾ. ಅಲ್ಲೇ ನಿಂಗವ ಹೆಂಗೆ ನಿಂದ ವ್ಯಾಪಾರ? ನಾನು ನಿಂತ್ಕೊಂಡು ನೋಡಕತ್ತಿದ್ದೆ ಅಲ್ಲ. ಅಕ್ಕಿಗೆ ಆದ್ರೆ 75 ಹಚ್ಚಿದಿ, ನನಗಾದ್ರೆ 95 ಅಂತಿ. ಅಲ್ಲ ಮುದುಕಿ ಎಲ್ಲ ಕೇಳಿಸ್ಕೊಂಡ ನೋಡಕ್ಕ. ನಮಗಾದ್ರೆ ಕಿಂಗ್ ಕೇಳಲಾರ್ದಕ್ಕೆ ಹೆಂಗೆ ಮಾಡ್ತಾಳ? ಬೆರಿಕೆದಾಳ ನೋಡ್ಲಿ ಈಕಿ. ಅಂದ್ರೆ ಸಣ್ಣಗೆ ಮಾತಾಡಿ ಕೇಳಂಗಿಲ್ಲಕ್ಕಿಯೇ, ಜೋರಾಗಿ ಮಾತಾಡಿ ಕೇಳ್ತೈತಿ. ಅದಕ್ಕೆ ಆಕಿ ಬಂದು ಅವಾಗ ಹಿಂಗೆ ಮಾಡ್ತಾಳ. ಸರಿ, ನಿಂಗೂ ಅಷ್ಟ ಹಾಕೊಡ್ತೀನಿ ತಗೊಂಡು. ಏನು ಬ್ಯಾಡ ತಗೋ. ಹಂಗ 50 ರೂಪಾಯಿಗೆ 2 kg ಹಾಕಿದ್ರೆ ಕೊಡು. ಯಾಕ ಬಂದು ಮನೆಗೆ ಇಟ್ಟಾಕಿದ್ನಲ್ಲ ಎಲ್ಲ ತಗೊಂಡು. ಈಗೇನು ಕಡಿಮೆ ಮಾಡ್ಕೊಡ್ತೀವ ಇಲ್ಲ? ನೋಡು, ನಾನು 75 ರೂಪಾಯಿ kg ಅಕ್ಕಿ ಕೊಟ್ಟಿನಿ, ನಿನಗೂ ಹಂಗ ಕೊಡ್ತೀನಿ ನೋಡು. 75 ರೂಪಾಯಿಗೆ 2 kg ಮಾಡಿಕೊಡು. ಅದೇ 75 ರೂಪಾಯಿ kg. ಆಯ್ತು, 2 kg ಹಾಕಾಕ. ಒಳ್ಳೆ ಆತು ವೈಕಿಂದ. ನೀನು ನಾಳೆ ಮನೆ ಹತ್ರ ಬಾರ ತಗೊಂಡು ಹೋಗಕ್ಕಂತ. ಸುಮ್ಮನೆ ಈಗ ವ್ಯಾಪಾರಕ್ಕೆ ತೊಂದ್ರೆ ಕೊಡಬೇಡ. ಏನೋ ಕೊಡಂಗಿಲ್ಲ, ನಾಳೆ ಬಂದು ತಪ್ಪಾಯ್ತು ಬರಂಗಿಲ್ಲ ಇನ್ನು. ಆಕಿ ನನ್ನ ಗೀತಿನ ನಿನ್ನ ಮನೆ ಕಾಸಂಗಿಲ್ಲ. ನೋಡ್ತಿರ್ಬೇಕಾರೆ ನಿಮ್ಮ ಮನೆ ಯಾವ ಕೆಲಸಕ್ಕೂ ಕಾಸಂಗಿಲ್ಲ. ಅಯ್ಯ ಹಿಂಗೆ ಅಂದರ್ಲಕ್ಕ. ಅಯ್ಯ ಸುಮಿರವ, ಏಕೆ ಏನು ಆಗೀತಿಕಿನ ಮಾತು ಕೇಳಂಗಿಲ್ಲ. ಯಾಕೆ ಆಕಿನ ಸಸಿ ಈಕಿನ ಮಾತು ಕೇಳ್ತಾ ಅಂತ ಹೆಂಗೆ ಅಂತೀನಿ ನೀನು? ಯಾರು ಏಡಿ ಜೋಡಿ ಇದ್ದಂಗದ. ಆಕೆ ಬಾಯ್ ಬಡ್ಕಿ ಈಕಿನ ಆಕಿನ ಹೋಗ್ಲಿ ಬಿಡು. ಬಾ ನೋಡು ವ್ಯಾಪಾರ, ಇವರಿಂದ ವ್ಯಾಪಾರ ಯಾಕೆ ಕಳ್ಕೊಳ್ಳೋದು? ಸುಮ್ಮನೆ ಆದ್ರೂ ಇವತ್ತು ವ್ಯಾಪಾರನೇ ಇಲ್ಲ ಬಿಡು. ಆದ್ರೂ ಹೌದಳವ, ಯಾಕೆ ಇಲ್ಲ.